so much, Master. Thank you so much. ಆಂತರಿಕ ಆನಂದವನ್ನ ಹಾಗೆಯೇ ಅನುಭವಿಸಿ. ಈಗ ಕೇಳಿಸ್ಕೊಳ್ತಾ ಇರೋರು ನಿಮಗೆ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಇದೇ ಮಣ್ಣಿನ ದೇಹದಲ್ಲಿ ಸತ್ತು ಹೋಗ್ಬೇಕಾ, ಅಥವಾ ಈ ಮಣ್ಣಿನ ದೇಹವನ್ನ ಬೆಳಕಿನ ದೇಹವನ್ನಾಗಿ ಫಸ್ಟ್ ಸ್ಪಷ್ಟವಾಗಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿ. ಗಂಭೀರವಾಗಿ, ಮನಸ್ಸಿನಿಂದ ಬರೋ ಉತ್ತರ ಅಲ್ಲ, ಥಟ್ಟಂತ. ಉತ್ತರ ಕಂಡುಕೊಂಡ್ರೆ ನಿಮ್ಮ ಹತ್ರನೇ ಇರಲಿ. ಒಂದು ಉಪಕಾರ ಮಾಡಿ. ಇವತ್ತು ಸಾಯಂಕಾಲದಿಂದ ನಾಳೆ ಬೆಳಗ್ಗೆಯಿಂದ ಈ ಮೃಣ್ಮಯ ದೇಹವನ್ನ ಚಿನ್ಮಯ ದೇಹವನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಸಂಕಲ್ಪ ಇದ್ದವರು ಮಾತ್ರ ಜಯ. ಇಷ್ಟಾದ್ರೂ ಉಪಕಾರ ಮಾಡಿ. ಒಂದು ಸಮಾನ ಮನಸ್ಕರ ಸಾಮೂಹಿಕ ಜ್ಯೋತಿಯನ್ನ ಸೃಷ್ಟಿ ಮಾಡಿ. ಸೆಕೆಂಡ್, ಈ ಮಣ್ಣಿನ ದೇಹವನ್ನ ಬೆಳಕಿನ ದೇಹವನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡು ಯಾವುದೇ ಊರಲ್ಲಿ ಇರಿ, ಇವತ್ತು ನಿಮ್ಮ ಸಮೀಪದ, ಅದು ಎಷ್ಟೇ ದೂರ ಇರಲಿ, ಅದು ಜಿಲ್ಲೆಯ ಊರಿರ್ಲಿ, ಎಲ್ಲಿ ಬೇಕಾದ್ರೂ ಹೋಗಿ ಯೋಗಿಯ ಆತ್ಮಕಥೆ ಪುಸ್ತಕವನ್ನ ತಗೊಂಡು ಬಂದು ಓದೋದಕ್ಕೆ ಶುರು ಮಾಡಿ. ಖಾಲಿ ನಾನು ಬೆಳಕಿನ ದೇಹ ಆಗ್ತೇನೆ, 0 ಮಾರ್ಕ್ಸ್. ಯಾರು ಬೆಳಕಿನ ದೇಹ ಆಗ್ಬೇಕು ಅಂತ ಸಂಕಲ್ಪ ಹೊಂದಿದ್ದೀರೋ ಫಸ್ಟ್ ಇವತ್ತು ಪುಸ್ತಕ ತಗೊಂಡು ಮತ್ತು ಓದಲು ಆರಂಭಿಸಿ. ನೋ ಕಾಂಪ್ರಮೈಸ್, ನೋ ಕನ್ಸೆಷನ್. ಇದೊಂದು 41 days ಆ ಪುಸ್ತಕ ಓದ್ತಾ ಈ ಮಹಾ ಸಂಕಲ್ಪದೊಂದಿಗೆ ಈ ಮಹಾ ಜ್ಯೋತಿಯ ರೂಪದಲ್ಲಿ ಎಲ್ಲರೂ ಒಂದಾಗಿ ಧ್ಯಾನಸ್ಥರಾಗುವ ಏಕೈಕ ಮನಸ್ಸಿದ್ದರೆ ಮಾತ್ರ ಜಾಯ್ನ್ ಆಗಿ. ಇದಕ್ಕೊಂದು ಪ್ಯೂರಿಟಿ ಫಾರ್ಮ್ ಕೊಡ. ನೆನ್ಪಿಟ್ಕೊಳ್ಳಿ ಮಾ. ಸೆಕೆಂಡ್, ಎಷ್ಟು ನೀವು
ಪ್ರಾಮಾಣಿಕವಾಗಿ ಇದಕ್ಕೆ ಪ್ರಯತ್ನ ಪಡ್ತಿದ್ದೀರಿ? ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಇಷ್ಟೆಲ್ಲ ಜನ ಇದ್ದೀರಲ್ಲ ಮಾಸ್ಟರ್ಸ್, ನಾನು 3 ಗಂಟೆಯಿಂದ ಕೂತ್ಕೊಂಡಿದ್ದೀನಿ. ನಾನು 2 ಗಂಟೆಗೇನೆ ಕೂತ್ಕೊಂಡಿದ್ದೆ, ಅದಕ್ಕೆ 3 ಗಂಟೆಗೆ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥವ್ರು ಮಾತ್ರ ಇದು ಪ್ರಶ್ನೆ. ಅಥವಾ ಲೇಟಾಗಿ ಹಾಗೆ ಮುಂದಿನ ಊರಿಗೆ ಟ್ರೈನ್ ಬರ್ತಿದ್ದಂತೆ ಹತ್ಕೊಂಡವರಿದ್ದಾರೆ. ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದಾಗೋದಿಲ್ವೇ ನಿಮ್ಗೆ? ದೊಡ್ಡ ಗುರಿಯನ್ನ, ದೊಡ್ಡ ಕನಸನ್ನ ಇಟ್ಕೊಂಡಾಗ ದೊಡ್ಡದಾದ ಒಂದು ಡಿಸಿಪ್ಲಿನ್ ಮಾರ್ಗದಲ್ಲಿ ನಾವು ಸಾಗಬೇಕು. ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಹಾಕೊಳ್ಳಿ. ಮಾಸ್ಟರ್ಸ್, ಓಶೋ ಅವರು 3 ದಿನಗಳ ಕಾಲ ಒಂದು ಶಿಬಿರವನ್ನ ಏರ್ಪಡಿಸ್ತಿದ್ರು. ಸಮುದ್ರದ ತೀರಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಗುಡ್ಡಗಾಡುಗಳಲ್ಲಿ, ಎತ್ತರದ ಬೆಟ್ಟದ ಪ್ರದೇಶಗಳಲ್ಲಿ. ಸಮುದ್ರದ ತೀರಗಳಲ್ಲಿ ಆ ಶಿಬಿರವನ್ನ ಏರ್ಪಡಿಸಿದಾಗ ಸುತ್ತ ಈ ಧ್ಯಾನಿಗಳನ್ನ ನೋಡೋದಕ್ಕೆ ಜನ ಸೇರ್ತಾರೆ. ಓಶೋ ಸ್ಪಷ್ಟವಾಗಿ ಒಂದು ಮಾತು, ಇದು ನಿಂತು ನೋಡೋ ಅಂತ ಒಂದು ತಮಾಷೆಯ ಸಂಗತಿಯನ್ನ, ಭಾಗವಹಿಸುವವರು ಮಾತ್ರ ಇಲ್ಲಿರಿ, ಮಿಕ್ಕವರು ಹೊರಟು ಹೋಗಿ. ಪುಸ್ತಕಗಳಲ್ಲಿದೆ, ಬೇಕಾದ್ರೆ ಓದಿ ನೋಡಿ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಧ್ಯಾನಸ್ಥನಾಗಿದ್ದಾನೋ ಅಥವಾ ಉನ್ಮತ್ತನಾಗಿ ಆತ ಆತ್ಮ ಪ್ರಜ್ಞೆಯಲ್ಲಿ ನೃತ್ಯ ಮಾಡ್ತಾ ಇದ್ದಾನೋ, ಅದು ಅವನ ಸ್ಥಿತಿಗೆ ಸಂಬಂಧಪಟ್ಟದ್ದು. ನಿಂತು ನೋಡೋರಿಗೆ ಅದೊಂದು ತಮಾಷೆ. ಆ ತಮಾಷೆಯ ತರಂಗಗಳು ಆ ವ್ಯಕ್ತಿಯನ್ನ, ಆ ಸಾಧಕನನ್ನ ಡಿಸ್ಟರ್ಬ್ ಮಾಡಬಾರದು ಅನ್ನೋ ಕಾರಣ. ಈ ಮಹಾ ತಪಸ್ಸಿಗೆ ನೀವು ತಯಾರಿದ್ದೀನಿ ಅಂದ್ರೆ ಈ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಇವತ್ತು 4ನೇ ದಿನ ನಿಮ್ಮ ಅನುಭವವನ್ನ ದಾಖಲಿಸಿ. ನೆನ್ನೆ ಒಬ್ರು ಮಾಸ್ಟರ್ ಅನುಭವವನ್ನ ಶೇರ್ ಮಾಡ್ಕೊಂಡೆ. ಅದನ್ನ ಈ ಸೆಷನ್ ಮುಗಿದ್ಮೇಲೆ ಶೇರ್ ಮಾಡ್ತಾರೆ. ನಿಮಗೆ ಒಂದೇ ಒಂದು ಅನುಭವ, ಒಂದೇ ಲೈನ್ ಅನುಭವ, ಒಂದೇ ವಾಕ್ಯದ ಅನುಭವ ಇರಲಿ, ಅದನ್ನ ಶೇರ್ ಮಾಡ್ಕೊಳ್ಳಿ. ನಮ್ಗೆ ಈ ರೀತಿ ಇಲ್ಲ, ನಾವು ಹೇಗೆ ಶೇರ್ ಮಾಡ್ತೀವಿ? ಶೇರ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಇವತ್ತಿನ ಮಾತು 4ನೇ ದಿನಕ್ಕೆ ಬಂದಿದ್ದೀರಿ. ಫಸ್ಟ್ ಯೋಗಿಯ ಆತ್ಮಕಥೆ ಪುಸ್ತಕ ತಗೊಳ್ಳಿ. ಯೋಗಿಯ ಆತ್ಮಕಥೆ ಪುಸ್ತಕ ಓದಿದವರು
ಆ, ಯೋಗದ ಸತ್ಸಂಗ ಇವರ ಮುಂದಿನ ಪುಸ್ತಕಗಳು ಹಲವು ಪುಸ್ತಕಗಳು ಕನ್ನಡದಲ್ಲಿ ಬಂದಿವೆ. ಯುಕ್ತೇಶ್ವರ ಗಿರಿಯವರ ಪುಸ್ತಕ ಕನ್ನಡದಲ್ಲಿ ಬಂದಿದೆ. ಯೋಗಾನಂದ ಪರಮಹಂಸ ಅವರ ಪುಸ್ತಕ ಕನ್ನಡದಲ್ಲಿ, ಬೇರೊಂದು ಕನ್ನಡದಲ್ಲಿ ಬಂದಿದೆ. ಮತ್ತು ಬೇರೆ ಬೇರೆ ಪುಟ್ಟ ಪುಟ್ಟ ಪುಸ್ತಕಗಳಿವೆ. ಕೊಂಡು ಓದೋದಕ್ಕೆ ಶುರು. ಬೆಳಕಾಗ್ಬೇಕಾ? ಬೆಳಕಿನ ಮಾರ್ಗ ಹಿಡ್ಕೊ. ಡಿಸಿಪ್ಲಿನ್ ಮೇಂಟೈನ್ ಮಾಡಿಲ್ವಾ? ಇವತ್ತಿನಿಂದ ಡಿಸಿಪ್ಲಿನ್ ಮೇಂಟೈನ್. ಏಕತೆಯ ಭಾವದೊಂದಿಗೆ ಧ್ಯಾನಸ್ಥರಾಗಿ ಈ 41 ದಿನ. ಇವತ್ತು ಇವತ್ತಿನಿಂದ ಇನ್ನು ಇವತ್ತು 38ನೇ ದಿನ ಮುಗಿತು. ಇನ್ನು ಸಾಯಂಕಾಲ ಅಷ್ಟೇ. ಇನ್ನು 37 ದಿನ ಡಿಸಿಪ್ಲಿನ್ ಮೇಂಟೈನ್. 3 ಗಂಟೆಗೆ ಕೂತ್ಕೋಬೇಕು. ಫಿನಿಶ್. ನಿಶ್ಚಲ ಸ್ಥಿತಿ. ಫಿನಿಶ್. ನೋ ಕಾಂಪ್ರಮೈಸ್. ನೋ ಕಾಂಪ್ರಮೈಸ್. ದಟ್ಸ್ ಹಾಗಿರ್ಬೇಕು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲೆಕ್ಕವಿಲ್ಲದಷ್ಟು ಕ್ರಾಂತಿಕಾರಿಗಳು ಭಾಗವಹಿಸಿದ್ರು. ಶಾಂತ ಮಾರ್ಗದಲ್ಲಿ ಇರೋರನ್ನ ದಾಟಿ ಕ್ರಾಂತಿ ಮಾರ್ಗದಲ್ಲಿ ಇರೋರು ಭಾಗವಹಿಸಿದ್ರು. ಅದರಲ್ಲಿ ಇಂಗ್ಲೆಂಡ್ ಅಲ್ಲಿ ಬಾಂಬ್ ಅನ್ನ ಹೇಗೆ ರೆಡಿ ಮಾಡೋದು ಅಂತ ಅಭ್ಯಾಸ ಮಾಡಿ ಅದನ್ನ ಕುದಿಸ್ತಿದ್ರು ಒಲೆ ಮೇಲೆ. ಏನದು ಕುದಿಯೋದು ಸ್ವಲ್ಪ ಜಾಸ್ತಿ ಆಗುವಂಗೆ ಕಾಣಿಸ್ತು. ಜಾಸ್ತಿ ಆದ್ರೆ ಅಲ್ಲೇ ಬ್ಲಾಸ್ಟ್ ಆಗ್ತಿತ್ತು. ಇದ್ದವರೆಲ್ಲ ಅವರು ಸತ್ತು ಹೋಗ್ತಿತ್ತು. ಮತ್ತೆ ಅದು ಇಂಗ್ಲೆಂಡ್ದಲ್ಲಿ ಇರೋದ್ರಿಂದ ಆ ದೇಶದವರಿಗೂ ಗೊತ್ತಾಗ್ತಿತ್ತು. ಆ ಕುದಿಯುವ ಅತಿ ಹೀಟ್ ಅದು ಬಾಂಬ್ ಸ್ಪೆಷಲ್ ಹೀಟ್ ಅದು. ಖುದೀರಾಮ್ ಬೋಸ್ ಹೀಗೆ ಕೈಯಿಂದ ಎತ್ತಿ ಇಳಿಸ್ತಾರೆ. ಕೈ ಎಲ್ಲ ಸುಟ್ಟು ಸುಟ್ಟು ತಮ್ಮ ಕೈಯನ್ನ ಸುಟ್ಕೊಂಡ್ರು. ತಮ್ಮ ಕಾಮ್ರೇಡ್ರನ್ನ ಎಲ್ಲರನ್ನ ರಕ್ಷಿಸಿದರು. ತಾವು ರಕ್ಷಣೆ ಹೊಂದಿದ್ರು. ತಮ್ಮ ಗುರಿಯತ್ತ ಮುನ್ನಡೆದರು. ಭೌತಿಕವಾಗಿ ಒಂದು ದೇಶಕ್ಕೆನೆ ಸ್ವಾತಂತ್ರ್ಯ ತಂದು ಕೊಡಬೇಕಾದ್ರೆ ದೇಹ ಸುಟ್ಟು ಹೋದ್ರು, ಕೈ ಸುಟ್ಟು ಹೋದ್ರು ಕಾಳಜಿ ಮಾಡ್ಲಿ. ನಾವೆಲ್ಲ ಒಂದು ಬಿಯಾಂಡ್ ಇಮ್ಯಾಜಿನೇಷನ್ ಬೆಳಕಿನ ದೇಹದ ಕಾನ್ಸೆಪ್ಟ್ ನಲ್ಲಿ ಸ್ವಲ್ಪ ಶ್ರದ್ಧೆ, ಸ್ವಲ್ಪ ಮುತುವರ್ಜಿ, ಸ್ವಲ್ಪ ಡಿಸಿಪ್ಲಿನ್ ಬೇಕೋ ಬೇಡೋ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. 3 ಗಂಟೆಗೆ ಎದ್ದು ಜಾಯಿನ್ ಆಗೋದಕ್ಕೆ ಏನಾಗಿದೆ ಈ ಶರೀರಕ್ಕೆ? ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಈ ಗ್ರೂಪ್ಗೆ ಒಂದು ಪಾವಿತ್ರತೆಯನ್ನ ತಗೊಂಡು ಈ ಒಂದು ಮಂಡಲ ಮುಗಿಯುವವರೆಗೆ, ಮಂಡಲ ಮುಗಿದ್ಮೇಲೆ ಮುಂದಿನ ಗುರಿ ಏನ್ ಬರುತ್ತೋ ಆಮೇಲೆ ನೋಡ್ರಿ. ಸಾಧ್ಯ ಇದೆಯಾ? ಇದೆ ಅನ್ನೋರು ಒಂದಕ್ಷರ ಟೈಪ್ ಮಾಡಿ ನೋಡೋಣ ಎಷ್ಟು ಜನ ಟೈಪ್ ಮಾಡ್ತಾರೆ. ಒಂದೇ ಒಂದು ಅಕ್ಷರ ಎಸ್ ಅಂತ ಟೈಪ್. ಬಹಳ ಕಷ್ಟಪಡ್ತಾರೆ. ಎಸ್.
ಟೈಪ್ ಮಾಡಿ ಬೇಗ ಬೇಗ. ನೋಡಿ, 12 ಜನ ಟೈಪ್ ಮಾಡಿದ್ರೆ 13. ಮಿಕ್ಕವರು ಟೈಪ್ ಮಾಡೋದಕ್ಕೆ ಬರೋದಿಲ್ವೇ? ಮೊಬೈಲ್ ಸ್ಕ್ರೀನ್ ಹೀಗೆ ಟಚ್ ಮಾಡೋದು, ಜಸ್ಟ್ ಮೊಬೈಲ್ ಸ್ಕ್ರೀನ್ ಹಿಂಗ್ ಟಚ್ ಮಾಡಿದ್ರೆ ಸಾಕು. ಆ ದಿನ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಬರುತ್ತೆ, 15. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪಿಂಗ್ ಆಪ್ಷನ್ ಬರುತ್ತೆ, 20. ನೋಡಿ, ಕೆಲವೊಂದಷ್ಟನ್ನ ಕಲ್ಕೊಳ್ಳಿ. ಸಿಂಪಲ್ ಇದೆ. ಜಸ್ಟ್ ಮೊಬೈಲ್ ಸ್ಕ್ರೀನ್ ಟಚ್ ಮಾಡೋದು, ಪಾರ್ಟಿಸಿಪೆಂಟ್ಸ್ ಅಂತ ಎಷ್ಟು ಜನ ಇದ್ದಾರೋ ಅಷ್ಟು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪಿಂಗ್ ಆಪ್ಷನ್ ಬರುತ್ತೆ. ಸರಿ, 25 ಜನ ಟೈಪ್ ಮಾಡಿದಾರ. ಅರ್ಧಕ್ಕಿಂತ ಕಡಿಮೆ, ಅರ್ಧಕ್ಕಿಂತ ಹೆಚ್ಚು ಜನ ಟೈಪ್ ಮಾಡಿಲ್ಲ. ನಿಮ್ಗೆ ಟೈಪಿಂಗ್ ಬರೋದಿಲ್ವೋ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಾದ್ರೂ ಬರುತ್ತಾ? ಹ್ಯಾಂಡ್ ರೈಸ್ ಮಾಡಕ್ ಬರುತ್ತಾ? ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ ನಿಮ್ಗೆ, ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಮಾಸ್ಟರ್ಸ್, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮುಂದೆ ವಾಕ್ಯ ಹೇಳಿ ಮುಗಿಸ್ತೇನೆ. ಸ್ವಯಂ ನಾವು ಆತ್ಮಪೂರ್ವಕವಾಗಿ ಶತಶಃ ತಯಾರಾದರೆ ಮಾತ್ರ ಅದರ ಪರಿಣಾಮವನ್ನು ಎಕ್ಸ್ಪೆಕ್ಟೇಷನ್ ಮಾಡಲು ಹಕ್ಕುದಾರರಾಗಿರುತ್ತೇವೆ. ನೆನ್ಪಿಟ್ಕೊಳ್ಳಿ ಈ ವಿಷಯ. ಇಷ್ಟೆಲ್ಲ ಹೇಳೋ ಕಾಳಜಿ ಒಂದೇ ಒಂದು, ಈ ಗ್ರೂಪ್ ಆ ಸ್ಥಿತಿಯನ್ನ ಸಾಧಿಸಲಿ ಅನ್ನೋ ಕಳಕಳಿ ಅಷ್ಟೆ. ಥ್ಯಾಂಕ್ ಯು.